ನೋಡಿ, ಅನುಮತಿ ಪಡೆಯದೆ ಕೆಆರ್ಎಸ್ ಡ್ಯಾಂನಲ್ಲಿ ಮಣ್ಣು ಪರೀಕ್ಷೆನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಡ್ಯಾಮ್ ಒಳಗೆ ಯಂತ್ರವನ್ನ ಬಳಸಿ ಖಾಸಗಿ ಕಂಪನಿಯಿಂದ ಮಣ್ಣು ಪರೀಕ್ಷೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾವ ಪರವಾನಗಿ ಕೂಡ ಇಲ್ಲದೆ ಕೆಆರ್ಎಸ್ ಡ್ಯಾಂನಲ್ಲಿ ಮಣ್ಣು ಪರೀಕ್ಷೆಗೆ ಖಾಸಗಿ ಕಂಪನಿ ಮುಂದಾಗಿರೋದು. ಕಾವೇರಿ ನೀರಾವರಿ ನಿಗಮದ ಅನುಮತಿ ಪಡೆಯದೆ ಪರೀಕ್ಷೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. BWSSB ಇಂದ ಟೆಂಡರ್ ಪಡೆದಂತಹ ಕಂಪನಿಯಿಂದ ಸಾಯಿಲ್ ಟೆಸ್ಟ್ ಆಗ್ತಾ ಇದೆ. 6ನೇ ಹಂತದ ಯೋಜನೆ ಕಾಮಗಾರಿ ಆರಂಭಕ್ಕಾಗಿ ಮಣ್ಣು ಪರೀಕ್ಷೆ. ರೈತರ ವಿರೋಧದ ನಡುವೆಯೂ ಯೋಜನೆ ಕಾಮಗಾರಿಗೆ ಸಿದ್ಧತೆ. ಡ್ಯಾಂನಿಂದಲೇ ನೀರು ಪೂರೈಕೆಗೆ ವಿರೋಧಿಸ್ತಾ ಇರುವಂತಹ ರೈತರು ವಿರೋಧ ವ್ಯಕ್ತವಾಗ್ತಾ ಇದ್ರು. ಯೋಜನೆ ಕೈಬಿಡದ ರಾಜ್ಯ ಸರ್ಕಾರ. ಕಳೆದ ವಾರ ಸರ್ವೆ ಕಾರ್ಯಕ್ಕೆ ಅಡ್ಡಿಪಡಿಸಿದ್ರು ಕೂಡ ರೈತರು. ವಿರೋಧದಿಂದ ಸರ್ವೆ ಕಾರ್ಯ ಸ್ಥಗಿತಗೊಳ್ತಾ ಇದ್ದಾರೆ ಅಧಿಕಾರಿಗಳು. ನೋಡಿ, ಅನುಮತಿ ಪಡೆಯದೆ ಒಂದ್ ಕಡೆ ಕೆಆರ್ಎಸ್ ಡ್ಯಾಂನಲ್ಲಿ ಮಣ್ಣು ಪರೀಕ್ಷೆ ಮಾಡ್ತಾ ಇರೋದು ಖಾಸಗಿ ಕಂಪನಿ. ಕಾವೇರಿ ನೀರಾವರಿಯ ನಿಗಮದ ಅನುಮತಿಯನ್ನ ಪಡೆಯದೆ ಪರೀಕ್ಷೆಯನ್ನ ಮಾಡ್ತಿದ್ದಾರೆ. ರೈತರ ವಿರೋಧದ ನಡುವೆ 6ನೇ ಹಂತದ ಯೋಜನೆ ಜಾರಿಗೆ ಮಾಡಲು ಬಂದಿರುವ ಅಧಿಕಾರಿಗಳಿಗೆ ರೈತರ ವಿರೋಧದ ನಡುವೆ 6ನೇ ಹಂತದ ಯೋಜನೆ ಮಾಡಲು ಬಂದಿರುವ ಎಲ್ಲ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಪ್ರವೀಣ್, ಡ್ಯಾಮ್ ಒಳಗೆ ಯಂತ್ರವನ್ನ ಬಳಸಿ ಈಗ ಖಾಸಗಿ ಕಂಪನಿ ಒಂದು ಮಣ್ಣು ಪರೀಕ್ಷೆ ಮಾಡ್ತಾ ಇದೆ. ಏನಿದು ಅಪ್ಡೇಟ್ ಕೊಡಿ ಮತ್ತಷ್ಟು. ಇಂಚರ ಏನು ಕೆಆರ್ಎಸ್ ಅಣೆಕಟ್ಟೆ ಈಗ ನಾವು ತಿಳಿದಂತೆ ವಿಶ್ವ ಪ್ರಸಿದ್ಧವಾದಂತಹ ಒಂದು ಅಣೆಕಟ್ಟೆ. ಜೊತೆಗೆ ಆ ಒಂದು ಕೆಆರ್ಎಸ್ ಅಣೆಕಟ್ಟೆಯ ನೀರನ್ನ ಅವಲಂಬಿತರಾಗಿ ಮಹಾನಗರಗಳಾದಂತಹ ಬೆಂಗಳೂರು, ಮೈಸೂರು, ಮಂಡ್ಯ, ರಾಮನಗರ, ಚನ್ನಪಟ್ಟಣ ಇವೆಲ್ಲವೂ ಕೂಡ ಅವಲಂಬಿತ ಆಗಿರುವಂತದ್ದು. ಈಗ ಏನು ಬೆಂಗಳೂರಿನ ಕುಡಿಯುವ ನೀರಿನ ಪೂರೈಕೆಗಾಗಿ 6ನೇ ಹಂತದ ಯೋಜನೆಯನ್ನ ಮಾಡ್ತೀನಿ ಅಂತ ಹೇಳಿ ಸರ್ಕಾರ ಘೋಷಣೆಯನ್ನ ಮಾಡಿತ್ತು. ಆ ಒಂದು ವಿಚಾರವಾಗಿ ಇಲ್ಲಿಯ ಸ್ಥಳೀಯ ರೈತರು ಎಲ್ಲರೂ ಕೂಡ ವಿರೋಧವನ್ನು ಪ್ರಾರಂಭದಲ್ಲಿ ವ್ಯಕ್ತಪಡಿಸಿದ್ರು. ತದನಂತರ ಮುಂದುವರೆದಂತಹ ಸರ್ಕಾರ ಅದೊಂದು ಯಂತ್ರೋಪಕರಣವನ್ನು ಅಳವಡಿಸಲಿಕ್ಕೆ ಅಂತ ಹೇಳಿ ಸರ್ವೆ ಕಾರ್ಯಕ್ಕೆ ಮುಂದಾಗ್ತಾರೆ. ಅವಾಗ ರೈತರು ಏನು ಸರ್ವೆಗೆ ಬಂದಂತ ಅಧಿಕಾರಿಗಳನ್ನ ತಡೆದು ವಿರೋಧವನ್ನು ವ್ಯಕ್ತಪಡಿಸಿದ ಕಾರಣ ಅವರು ಸರ್ವೆಯನ್ನ ಮಾಡದೆ ವಾಪಸ್ ಹೋಗ್ತಾರೆ. ಇದೀಗ ಏನಂತಂದ್ರೆ ಡ್ಯಾಮ್ ಒಳಗಡೆ ಬಂದು ಮಣ್ಣು ಪರೀಕ್ಷೆ ಮಾಡೋದು ಅಂದ್ರೆ ಏನು ಬೆಂಗಳೂರು ಕುಡಿಯುವ ನೀರಿನ ಪ್ರಾಧಿಕಾರ ಏನಿದೆ ಅವರ ಒಂದು ಮಾಹಿತಿಯ ಮೇರೆಗೆ ಬಂದಿದ್ದಾರೆ ಅಂತ ಹೇಳಿ ನಮ್ಗೆ ತಿಳಿದು ಬರ್ತಾ ಇರುವಂತದ್ದು. ಆದ್ರೆ ಆ ಒಂದು ಡ್ಯಾಮ್ ಒಳಗಡೆ ಹೋಗಿ ಮಣ್ಣು ಪರೀಕ್ಷೆ ಮಾಡ್ಲಿಕ್ಕೆ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳ ಪರ್ಮಿಷನ್ ತಗೊಳ್ಬೇಕು, ಅನುಮತಿಯನ್ನ ಪಡಿಬೇಕು. ಅದ್ಯಾವುದು ಕೂಡ ಲಭ್ಯವಿಲ್ಲ ಅಂತೇಳಿ ಮಾಹಿತಿ ದೊರಕ್ತಾ ಇರುವಂತದ್ದು. ಯಾವುದೇ ರೀತಿಯಾದ ಅನುಮತಿ ಇಲ್ಲದೆ ಆ ಒಂದು ನಿಷೇಧಿತ ಪ್ರದೇಶ, ಯಾಕೆಂದ್ರೆ ಕೆಆರ್ಎಸ್ ಅಣೆಕಟ್ಟೆ ವಿಶ್ವ ಪ್ರಸಿದ್ಧವಾದಂತಹ ಕಾರಣ ಅದೊಂದು ನಿಷೇಧಿತ ಪ್ರದೇಶ. ಯಾರು ಕೂಡ ಅನುಮತಿ ಇಲ್ಲದೆ ಒಳಗೆ ಪ್ರವೇಶ ಮಾಡುವಂತಿಲ್ಲ. ಇಂತಹ ಸಂದರ್ಭದಲ್ಲಿ ಹೇಗೆ ಅವರು ಯಂತ್ರೋಪಕರಣಗಳನ್ನ ತೆಗೆದುಕೊಂಡು ಡ್ಯಾಮ್ ಒಳಗಡೆ ಆ ಒಂದು ಪರೀಕ್ಷೆನ ಮಾಡ್ಲಿಕ್ಕೆ, ಮಣ್ಣು ಪರೀಕ್ಷೆ ಮಾಡ್ಲಿಕ್ಕೆ ಮುಂದಾದ್ರು ಅನ್ನೋದು ಈಗ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಇಷ್ಟೆಲ್ಲಾ ಕೆಲಸಗಳು ನಡೀತಾ ಇದ್ರು ಕೂಡ ಏನು ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದಾರ, ಮತ್ತೆ ಡ್ಯಾಮ್ ಸೇಫ್ಟಿ ಆಕ್ಟ್ಗೆ ಅದು ಇದೇನು ಇದಾಗಲ್ವಾ ಅನ್ನೋದೊಂದು ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಜೊತೆಗೆ ಏನು ರೈತರು ಕೂಡ ಏನು ಬೆಳೆಗಳಿಗೆ ನೀರು ಕೊಟ್ಟಿಲ್ಲ. ಈಗ 6ನೇ ಹಂತದ ಯೋಜನೆಗೆ ಸರ್ಕಾರ ಮುಂದಾಗ್ತಾ ಇರುವಂತಹ ವಿಚಾರವಾಗಿ ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಚಾರ ಪ್ರವೀಣ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. 6ನೇ ಹಂತದ ಯೋಜನೆ ಮಾಡಲು ಬಂದಿರುವ ಎಲ್ಲ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ